ಸೇರಿದರು. ಕುಂಭಕೋಣೆ, ಶ್ರೀರಂಗ, ಮಧುರೆ, ತಂಜಾವೂರು ಮುಂತಾದ ಕಡೆಗಳಲ್ಲಿ ನಡೆಯುತ್ತಿದ್ದ ವಿದ್ವತ್ಸಭೆಗಳ ವಾಕ್ಯಾರ್ಥಗಳಲ್ಲಿ ಪರವಾದಿಗಳು ಎಷ್ಟೇ ಪ್ರಬಲರಾಗಿದ್ದರೂ ನಿರ್ದಾಕ್ಷಿಣ್ಯವಾಗಿ ಆಧಾರಸಹಿತವಾಗಿ ಅವರ ಕುಮತಗಳನ್ನು ಖಂಡಿಸುವ ಎದೆಗಾರಿಕೆ ಮತ್ತು ಸಮೀಚೀನವಾದ ಪ್ರಮೇಯಗಳನ್ನು ನೀಡಿ ದ್ವೈತ ಸಿದ್ಧಾಂತದ ಪಾರಮ್ಯವನ್ನು ಹಿರಿದಾಗಿ ಸಾದರಪಡಿಸುವ ವಿಶಿಷ್ಟ ಕಲೆ ತಾರುಣ್ಯದಲ್ಲಿಯೇ ಜಯರಾಮನಿಗೆ ಸಿದ್ಧಿಸಿತು. ಪ್ರತಿಯೊಂದು ವಿದ್ವದ್ಗೋಷ್ಠಿಯಲ್ಲಿ ಜಯರಾಮನಿಗೆ ಗಮನಾರ್ಹವಾದ ಸ್ಥಾನ ದೊರಕಿ ಆತ ಜಯರಾಮಾಚಾರ್ಯ ಎಂಬ ಹೆಸರಿನಿಂದ ಪಂಡಿತಾಗ್ರಣಿಗಳ ಸಾಲಿನಲ್ಲಿ ಪ್ರತಿಷ್ಠಿತನಾದ. ವಿದ್ವನ್ಮಣಿಗಳಾದ ಜಯರಾಮಾಚಾರ್ಯರಿಗೆ ಯುಕ್ತ ಕಾಲದಲ್ಲಿ ಸೌಜನ್ಯ ಸೌಶೀಲ್ಯಾದಿ ಗುಣಸಂಪನ್ನಿಯಾದ ಸಾಲಂಕೃತ ಯೋಗ್ಯ ಕನ್ಯೆಯೊಂದಿಗೆ ವಿವಾಹವೂ ಆಯಿತು. ಶ್ರೀ ಜಯರಾಮಾಚಾರ್ಯರ ಮಕ್ಕಳು ಶ್ರೀ ವೇಣುಗೋಪಾಲಾಚಾರ್ಯ, ಶ್ರೀ ರಾಮಾಚಾರ್ಯ, ಶ್ರೀ ರಾಘವೇಂದ್ರಾಚಾರ್ಯ ಮತ್ತು ಶ್ರೀ ಕೃಷ್ಣಾಬಾಯಿ. ತಂದೆಯವರು ವಿದ್ಯಾಗುರುಗಳು ಆದ ಶ್ರೀನಿವಾಸಾಚಾರ್ಯರು ಮುಂದೆ ಶ್ರೀ ಉಪೇಂದ್ರ ತೀರ್ಥರ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿ ಶ್ರೀ ವಾದೀಂದ್ರ ತೀರ್ಥರೆಂಬ ಅಭಿಧಾನದಿಂದ ಸರ್ವಜ್ಞ ಪೀಠವನ್ನೇರಿದರು. ಶ್ರೀ ಜಯರಾಮಾಚಾರ್ಯರು ತಮಗೆ ಅತಿ ಪ್ರಿಯವಾದ ಗುರುಗುಣಸ್ತವನಕ್ಕೆ ವ್ಯಾಖ್ಯಾನ ರಚಿಸಿ ತಮ್ಮ ವಿದ್ಯಾಗುರುಗಳು, ಪಿತೃಪಾದರು, ಕೃತಿಕರ್ತರೂ ಆದ ಶ್ರೀ ವಾದೀಂದ್ರ ತೀರ್ಥರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ತಿಳಿಯುವ ಅಪೇಕ್ಷೆ ಪಟ್ಟರು. ವರದೇಂದ್ರ ಕರ ಪದ್ಮಜಾತಾ ಬೇಡುವೆ, ವರದೇಂದ್ರ ಕರ ಪದ್ಮಜಾತಾ ಬೇಡುವೆ, ಚರಣದಿ ರತಿಗಿತ್ತು ದುರಿತ ನಿವಾರಿಸು, ಚರಣದಿ ರತಿಗಿತ್ತು ದುರಿತ ನಿವಾರಿಸು, ರಿತ್ತಿಯ ಮಂದಿರ ವಾಸ ಕರುಣಿಸು, ಸೋತ್ತಮ ಜನ ಸಹವಾಸ.